ಇನ್ನು ದರ್ಶನ್ ಸಿಕ್ಕಿಬಿದ್ರಾ? ಇಲ್ಲಿ ಮುಖ್ಯವಾಗಿರೋದು ದರ್ಶನ್ ಆಗಿದ್ದ ಕಾರಣಕ್ಕಾಗಿ. ಹಾಗಂತ ಒಂದು ಒಂದು ವಿಚಾರ ಹೇಳ್ಬಿಡ್ತೀನಿ. ಇಂಥ ಕೊಲೆಗಳಾಗಿಲ್ವಾ? ಆಗಿದೆ, ಅನೇಕ ಕೊಲೆಗಳಾಗಿದೆ. ಇಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿ ಹೊಡೆದು ಆಗಿದೆ. ಕೆಲವರು ಕೇಳ್ತಾರೆ ದರ್ಶನ್ ಇರೋದಕ್ಕೆ ಅದು ದೊಡ್ಡ ವಿಚಾರ ಆಗಿರೋದು. ಬೇರೆ ಯಾರೋ ಆಗಿದ್ದರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಯಾಕಂದರೆ ಪ್ರತಿದಿನ ಇಂಥದ್ದು ಘಟನೆಗಳು ನಡೀತಾ ಇರುತ್ತೆ. ಒಬ್ಬ ಸೆಲೆಬ್ರಿಟಿ, ಒಬ್ಬ ಸಾರ್ವಜನಿಕ ಆಸ್ತಿ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಇವರು ಇನ್ವಾಲ್ವ್ ಆದಾಗ ಜನಗಳಿಗೆ ಕುತೂಹಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಮಹತ್ವ. ಹೈ ಪ್ರೊಫೈಲ್ ಕೇಸ್ ಅಂತಾರಲ್ಲ, ಇದು ಹೈ ಪ್ರೊಫೈಲ್ ಕೇಸ್. ಈಗ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದರು, ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದರು, ಹಾಗಿದ್ರೆ ಚಿದಂಬರಂ ಅವರು ಜೈಲಿಗೆ ಹೋಗಿ ಬಂದರು. ಬೇರೆ ಬೇರೆ ಕಾರಣಗಳಿಗಾಗಿ ಇಂಥ ಅನೇಕ ಘಟನಾವಳಿಗಳಲ್ಲಿ ಬೇರೆ ಬೇರೆಯವರು ಹೋಗಿ ಬಂದಿರ್ತಾರೆ. ಯಾಕೆ ಅವ್ರಿಗೆ ಫೋಕಸ್ ಆಗೋದಿಲ್ಲ? ಇವರು ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಇದು ಫೋಕಸಿಂಗ್ ಜಾಸ್ತಿ. ಬನ್ನಿ, ಈಗ ದರ್ಶನ್ ಸಿಕ್ಕಿಬಿದ್ರಾ ಅನ್ನುವಂಥ ಪಾಯಿಂಟ್. ಯಾವ ದಿಕ್ಕಲ್ಲಿ ಹುಡುಕಿದ್ರೂ ಕೂಡ ಒಂದಲ್ಲ ಒಂದು ಸಾಕ್ಷಿ ಪಕ್ಕ ದರ್ಶನ್ ಕಡೆಗೆ ತಿರುಗ್ತಾ ಇದೆಯಂತೆ. ಒಂದಲ್ಲ ಒಂದು ಸಾಕ್ಷಿ, ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ತನಿಖಾ ತಂಡ. ಅಂದರೆ ಒಂದು ಸಣ್ಣ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲೂ ಬಿಡೋದಿಲ್ಲ ಅವರು. ಅಂದರೆ ಅದು ಸಹಕಾರಕ್ಕೆ. ಈಗ ನಾನು ಹೇಳ್ತಾ ಇದ್ದೀನಿ 99 ಸೆಂಚುರಿ ಆಗಬೇಕಂದ್ರೆ 1 ರನ್ ಬೇಕು ಅಂತ. ಆ 1 ರನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಯಾವುದೇ ಒಂದು ಸೂಕ್ಷ್ಮ ಕೂಡ ನಾವು ಬಿಡೋದಿಲ್ಲ ಆ ರೀತಿ. ಇನ್ನು ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದೆ. ಇದನ್ನು ಹೇಳ್ತಿರ್ಬೇಕಾದ್ರೆ ಮೊನ್ನೆ ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಒಂದು ಮಾತನ್ನು ಹೇಳಿದರು. ಒಬ್ಬಾಕೇನೋ ಕೊಲೆ ಮಾಡ್ತಾನೆ, ಅಕ್ಕ ಅಂತ ಹೇಳ್ಕೊಂಡಿರೋನು ಕೊಲೆ ಮಾಡ್ತಾನೆ. ಯಾರು ಕೊಲೆ ಮಾಡಿದ್ದು ಗೊತ್ತೇ ಆಗಲ್ಲ, ಕೊನೆ ತನಕ ಗೊತ್ತೇ ಆಗಲ್ಲ. ಸ್ವಂತ ಅಕ್ಕನನ್ನೇ ಕೊಲೆ ಮಾಡಿರೋದು. ಅಕ್ಕನ ರೂಮ್ ಒಂದು ಕಡೆ ಇದೆ, ಅವನ ಫ್ರೆಂಡ್ಸ್ಗಳ ರೂಮ್ ಒಂದು ಕಡೆ ಇದೆ. ಈ ಕೊಲೆ ಮಾಡಿದ್ದು ಸ್ವತಃ ತಮ್ಮ ಅಂತ ಗೊತ್ತಾಗೋದು ಹೆಂಗೆ ಗೊತ್ತಾ? ಕೇವಲ ಒಂದು ಹೇಳಿಕೆಯಿಂದ. ಏನು? ಆ ಪಕ್ಕದ ಹುಡುಗರು ಹೇಳ್ತಾರಂತೆ, ಪಕ್ಕದ ರೂಮಲ್ಲಿರುವಂಥ ಹುಡುಗರು ಏನು ಕೇಳಿಸಿದ್ರು, ಏನಾಯಿತು ಅವನು ಬಂದಿದ್ನ ಅಂತ ಕೇಳುವಾಗ ಏನಾಯ್ತು ಹೇಳಿ, ಅವರು ಒಂದು ಮಾತು ಹೇಳ್ತಾರೆ, ಸರ್ ಇವ ಪ್ರತಿದಿನ ಬಂದು ಅಕ್ಕ ಅಂತ ಕರೀತಾ ಇದ್ದ, ಇವತ್ತು ಅಕ್ಕ ಅಂತ ಅಕ್ಕನನ್ನು ಕರೀಲಿಲ್ಲ, ನಮ್ಮನ್ನು ಕರೆದ ಅಂತ. ಅಲ್ಲಿ ಸಿಕ್ತು ನೋಡಿ ಸಾಕ್ಷಿ. ಕೊಂದಾತ ಅಕ್ಕನನ್ನು ಕರೀಲಿಲ್ಲ, ಯಾಕಂದರೆ ಅಕ್ಕನನ್ನು ಇವನೇ ಕೊಂದಿದ್ದಾನೆ, ಅವನು ಗೊತ್ತಿದ್ದಲ್ಲಿ ಇಲ್ಲ ಆಕೆ ಅಂತ. ಹಾಗಾಗಿ ಡೈಲಿ ಕರೆಯೋನು ಕರೆದಿಲ್ಲ ಅಕ್ಕ ಅಂತ. ಸಾಕ್ಷಿ ಸಿಕ್ಕಾಕೊಂಡ್ಬಿಡ್ತು. ಆ ಥರ ಪೊಲೀಸರು ಸಣ್ಣ ಸಣ್ಣ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಮೊಬೈಲಲ್ಲಿರುವಂಥದ್ದು, ಜನ, ಆಮೇಲೆ ವೈಜ್ಞಾನಿಕ ಸಾಕ್ಷಿ. ವೈಜ್ಞಾನಿಕ ಸಾಕ್ಷಿ ಅಂದರೆ ಈಗ ನಾನು ಹೇಳಿದ್ನಲ್ವ, ಅವನು ಹೆಸರು ಕರೆದ, ಅಕ್ಕನ ಹೆಸರು ಕರೆದಿಲ್ಲ. ಯಾಕೆ ಅಂತಂದರೆ ಆತನ ಮನಸ್ಸು ದಿಗಿಲುಗೊಳ್ತಾ ಇದೆ, ಅಲ್ಲಿ ಅಕ್ಕ ಇಲ್ಲ, ನಾನು ಯಾಕೆ ಕರೀಲಿ ಅಂತೇಳಿ. ಅದು ಅವನು ಗೊತ್ತಿರೋದಿಲ್ಲ. ನಾನು ಕರಿಬೇಕು, ನಾಟಕ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅವನು. ಡೈಲಿ ಒಂದು ಅಕ್ಕ ಅಂತ ಕರೀತಿದ್ದ, ಅವತ್ತು ಕರೆದಿಲ್ಲ, ಯಾಕಂದರೆ ಅವನೇ ಕೊಂದಿರೋದು. ಪಕ್ಕದವ್ರನ್ನ ಕರೆದೆ, ಹುಡುಗರು ಎಲ್ಲಿದ್ದೀರಿ ಅಂತ. ಆ ಹುಡುಗರು ಹೇಳಿದರು, ಸರ್ ಎಲ್ಲ ಡೈಲಿ ಒಂದು ಅಕ್ಕ ಅಂತ ಕರೀತಿದ್ದ, ಇವತ್ತು ನಮ್ಮನ್ನು ಕರೆದ. ಸಿಕ್ಕಾಕೊಂಡ್ಬಿಟ್ಟು. ಹಾಗಾಗಿ ಇಂಚಿಂಚು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನದ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಸ್ಟಾರ್ ನಟ ದರ್ಶನ್ಗೆ ತಲೆನೋವಾಗಿದೆ. ತುಂಬ ಸಾಕ್ಷಿಗಳಾಗಿದ್ದಾರೆ. ಆದರೂ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಕಸರತ್ತು ಮಾಡ್ತಾ ಇದ್ದಾರೆ. ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದಾರೆ. ರೇಣುಕಾ ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿ ಡೇಟಾ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಫೋನ್ ಬಿಸಾಕಿದಾರಲ್ವ, ಆ ನಂಬರ್ ಮತ್ತೆ ತಗೊಂಡು ಆ ರೀತಿ ಒಂದು ತನಿಖೆಗಳಾಗಿದೆ. ಆದರೂ ಮೊಬೈಲ್ ಸಿಗದ ಕಾರಣಕ್ಕಾಗಿ ಪೊಲೀಸರಿಗೆ ಈಗಲೂ ಕೂಡ ಒಂದು ನಿರಾಶೆ ಇದೆ. ಆ ಮೊಬೈಲ್ ಸಿಗೋ ತನಕ ಇವರನ್ನು ಬಿಡೋದಿಲ್ಲ. ಇವರು ಅಷ್ಟು ಕಿರಿಕಿರಿ ಮಾಡಿ ಆದರೂ ಆ ಮಾಹಿತಿ ಸಂಗ್ರಹ ಮಾಡ್ತಾರೆ.